ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಡೇಟಿಂಗ್, ಮೀಟಿಂಗ್, ಔಟಿಂಗ್, ಕಾಲ್ಸ್, ಟಾಕ್ಸ್ ಇದೆಲ್ಲ ರೆಗ್ಯುಲರ್ ಆಗಿ ನಡೀತಿದೆ ಅಲ್ವಾ? ಹೌದಮ್ಮ, ನಾವು ಮೀಟ್ ಮಾತಾಡ್ತಾ ಇದೀವಿ. ಏನ್ ತೀರ್ಮಾನ ಮಾಡಿದೀರಾ? ಯಾವ್ದ್ರ ಬಗ್ಗೆಮ್ಮ? ಗೊತ್ತಿಲ್ದಿರೋ ಹಾಗೆ ನಾಟಕ ಮಾಡ್ಬೇಡ. ನೀವಿಬ್ರು ಈಗ ಲವ್ ಮಾಡ್ತಿದ್ದೀರಾ ಅಲ್ವಾ? ನಿನಗ್ ಪರಿ ಓಕೆ ತಾನೆ? ಪರಿಗೂ ನೀನ್ ಓಕೆ ತಾನೆ? ಇಬ್ರು ಏನ್ ಫೀಲ್ ಮಾಡ್ತಿದ್ದೀರಾ? ನನಗೆ ಓಕೆನೇ ಅಮ್ಮ. ಆದ್ರೆ ಪರಿಗ್ ಓಕೆ ಇಲ್ವಾ? ಅದು ಬಂದು ಅಮ್ಮ, ಏನೇ ಇದ್ರೂನು ಮುಚ್ಚು ಮರೆ ಇಲ್ದೆ ಈಗ್ಲೇ ಹೇಳು ಅರ್ಜುನ್. ನಾನ್ ತುಂಬಾ ಪ್ಲಾನ್ ಎಲ್ಲ ಮಾಡಿದೀನಿ. ಅದು ನಿಮ್ಮಿಬ್ರು ಮದ್ವೆ ಬಗ್ಗೆ ನಾನ್ ತುಂಬಾ ಪ್ಲಾನ್ ಮಾಡಿದೀನಿ ಅಂದೆ ಅಷ್ಟೇ. ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಕಣೋ. ಐ ಮಸ್ಟ್ ಗೆಟ್ ರೆಡಿ. ಅಮ್ಮ, ಅದು ಬಂದು ನನಗೆ ಓಕೆನೆ, ಆದ್ರೆ ಪರಿಗೇನೆ ಸ್ವಲ್ಪ ಟೈಮ್ ಬೇಕಿದೆಯೋ ಏನೋ ಅನ್ನಿಸ್ತಾ ಇದೆ. ಯಾವಾಗ್ಲೂ ಹುಡುಗಿರೇ ಮದ್ವೆಗೆ ಅವಸರ ಮಾಡೋದು, ಆದ್ರೆ ಪರಿ ನೋಡೋಣ ಅಮ್ಮ. ನನಗೆ ತಲೆ ನೋವಾಗ್ತಾ ಇದೆ. ನಾನು ಡೈನಿಂಗ್ ರೂಮಿಗೆ ಹೋಗಿ ಒಂದು ಬಿಸಿ ಬಿಸಿ ಕಾಫಿ ಕುಡ್ಕೊಂಡ್ಬರ್ತೀನಿ. ಸರಿ, ಹೋಗು. ಅಕ್ಕ, ನೋಡ್ದಿ ಅಕ್ಕ, ನಾನು ಅವಾಗಲೇ ಹೇಳಿದೆ, ಆ ಪರಿಗೆ ತುಂಬಾನೇ ಕೊಬ್ಬಿದ್ಯಕ್ಕ. ಅರ್ಜುನ್ಗೆ ಏನಕ್ಕ ಕೊರತೆ ಇದೆ? ಅವನಂತ ಹುಡುಗ ಅಷ್ಟು ಈಸಿಯಾಗಿ ಸಿಕ್ಬಿಡ್ತಾನ? ನೀನು ಅವನಿಗೆ ಮದುವೆ ಅಂತ ಹೊರಗಡೆ ಹೇಳಿ ನೋಡು, ಎಷ್ಟು ದೊಡ್ಡ ದೊಡ್ಡ ಸಂಬಂಧಗಳು ಬರ್ತವೆ ಅಂತ ನಿನಗೆ ಆಶ್ಚರ್ಯ ಆಗುತ್ತೆ. ಅದು ಕರೆಕ್ಟೇನೆ. ಇಂಥ ಒಂದು ಹುಡುಗ ಸಿಗೋಕೆ ಆ ಪರಿ ಪಡ್ಕೊಂಬಂದಿರ್ಬೇಕು ಅಕ್ಕ. ಇಂಥ ಒಬ್ಬ ಹುಡುಗನ ಯಾವ ಹೆಣ್ಣಾದ್ರೂ ಬೇಡ ಅಂತಾಳ? ಆದ್ರೆ ಆ ಪರಿ ಇವನ ಕಡೆಗಣಿಸ್ತಿದ್ದಾಳೆ. ಇಲ್ಲಿವರೆಗೂ ಓಕೆ ಕೂಡ ಹೇಳಿಲ್ಲ. ನಮ್ಮನೆ ಹುಡುಗನ್ನೇ ಅವಳು ಆಟ ಆಡ್ಸಿದ್ದಾಳಕ್ಕ. ಅದೇ ಕಣೋ, ನನಗೂ ತಿಳಿತಾ ಇಲ್ಲ. ನನ್ನ ಹತ್ರ ಆಂಟಿ ಆಂಟಿ ಅಂತ ಚೆನ್ನಾಗೇ ಇರ್ತಾಳೆ. ಕರೆದ್ರೆ ಮನೆಗೆ ಬರ್ತಾಳೆ, ಕರೀದಿದ್ರು ಆಫೀಸಿಗೆ ಬರ್ತಾಳೆ, ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಗಿಫ್ಟ್ ಕೊಡ್ತಾಳೆ. ಆದ್ರೆ ಅರ್ಜುನ್ನ ಮಾತ್ರ ಮದುವೆ ಆಗೋದಕ್ಕೆ ಯೋಚಿಸ್ತಿದ್ದಾಳೆ. ಅವಳಿಗೆ ಏನೋ ತೊಂದ್ರೆ ಇಲ್ಲಕ್ಕ. ಹಣದ ಸೊಕ್ಕು. ಏನವಳು ಒಬ್ಳ ಹತ್ರನೇ ದುಡ್ಡಿರೋದು. ಆ ಹಣದ ಸೊಕ್ಕೆ ಪರಿಗೆ ಅಲಂಕಾರ. ಅಂತ ಒಂದು ಹೆಣ್ಣೆ ಈ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ನಾನು ಬಯಸ್ತೀನಿ. ಅದ್ರಲ್ಲಿ ನನಗೆ ಯಾವುದೇ ಕನ್ಫ್ಯೂಷನ್ನು ಇಲ್ಲ. ಅದೇನೇ ಆದರೂ ಅರ್ಜುನ್ಗೆ ಪರಿನೇ, ಪರಿಗೆ ಅರ್ಜುನ್ನೇ. ಇದು ತಾನಾಗೇ ನಡಿಬೇಕು. ಇಲ್ಲ ಅಂದರೆ ನಾವೇ ನಡೆಯೋ ಹಾಗೆ ಮಾಡಬೇಕು. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು. ಅರ್ಜುನ್, ಕಾಫಿ ಕುಡ್ದ್ಯಪ್ಪ? ಹಾ, ಕುಡ್ದ ಅದ್ಕೆ. ನಾನೇ ನನ್ನ ಕೈಯಾರೆ ಮಾಡ್ಕೊಟ್ಟೆ. ಅಮ್ಮ, ನಾನು ಹೋಗಿ ರೆಸ್ಟ್ ತಗೋತೀನಿ. ಸರಿ ಕಣೋ. ಅಯ್ಯೋ ಅರ್ಜುನ್, ಅರ್ಜುನ್, ಅರ್ಜುನ್ ಏನಾಯ್ತು? ಕಾಲ್ ತೋರ್ಸು. ಅಯ್ಯೋ ಅಮ್ಮ, ಅಯ್ಯೋ, ಏನಮ್ಮ ಮಾಡ್ತಿದ್ದೀರಾ? ನೀವು ಹೋಗಿ ನನ್ನ ಕಾಲು ಹಿಡ್ಕೋತಾ ಇದ್ದೀರಾ? ಲೋ, ಮಗನ್ ಕಾಲ್ ಅಮ್ಮ ಮುಟ್ಟಿದ್ರೆ ತಪ್ಪ? ಅಮ್ಮನ ಆರೈಕೆಯಲ್ಲೆಲ್ಲ ಈಗೋ ಇರಲ್ವೋ? ಅಮ್ಮನ ಪ್ರೀತಿಗೆ ಏಜ್ ಡಿಫ್ರೆನ್ಸ್ ಇಲ್ಲ. ಅಯ್ಯಯ್ಯೋ, ಇಲ್ಲಿ ನೋಡು, ಬೆರಳ್ ತುದಿ ಕೆಂಪಾಗ್ಬಿಟ್ಟಿದ್ಯಲ್ಲೋ. ಪರವಾಗಿಲ್ಲ ಅಮ್ಮ, ಬಿಡಿ ಅಮ್ಮ. ರಾಮು, ಅಕ್ಕ, ಅಲ್ಲಿ ಪೇನ್ ರಿಲೀಫ್ ಸ್ಪ್ರೇ ಇದೆ, ತಗೊಂಡ್ ಬಾರೋ. ಸರಿ ಅಕ್ಕ. ಅಮ್ಮ, ಅಕ್ಕ ತಗೋ. ಅಮ್ಮ, ಉರಿತಾ ಇದೆ ಅಮ್ಮ. ಸ್ವಲ್ಪ ನಾ ಹೇಳೋದ್ ಕೇಳೋ. ಸಾಕಮ್ಮ. ಸ್ವಲ್ಪ ಇರಪ್ಪ. ತಗೋ. ಈಗ ಪರವಾಗಿಲ್ವಾ ಅರ್ಜುನ್? ನನಗೆ ಓಕೆ ಅಮ್ಮ. ನಾನು ರೂಮಿಗೆ ಹೋಗಿ ರೆಸ್ಟ್ ತಗೋತೀನಿ. ಹಾ, ಇರಪ್ಪ, ನಾನೇ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಬಾ. ಹುಷಾರು, ಮೆತ್ತ ಕಾಲಿಡು. ಮಗನ್ಗೆ ಏಟಾಗಿದ್ದೆ. ಅಮ್ಮ ಟೆನ್ಷನ್ ಅಲ್ಲಿ ಕಾಲಿಡ್ಕೊಂಡ್ರು.
ಅದೇ ಅಮ್ಮನ ಅಕ್ಕರೆ ಅಲ್ವಾ? ಇವ್ರಿಗೆ ನನ್ ಮೇಲೆ ಎಷ್ಟು ಅಕ್ಕರೆ ಇದೆ ನೋಡೋಣ. ಟೆಸ್ಟ್ ಮಾಡ್ಬಿಡ್ತೀನಿ. ಅಮ್ಮ, ಅಯ್ಯೋ ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ, ಏ ಅಯ್ಯೋ. ಏನಾಯ್ತು? ಏನ್ರಿ, ನಾನು ಗೊತ್ತಿಲ್ದೆ ಮೆಟ್ಲ ಕಾಲ್ ಹೊಡ್ಕೊಂಡು ರಕ್ತ ಬರ್ತಿದ್ಯೇನೋ ಅನ್ನಿಸ್ತಿದೆ. ನಿಜಕ್ಕೂ ಆಗ್ತಿಲ್ಲ ರೀ. ನನಗಿರೋ ಅಯ್ಯೋ. ಟಾರ್ಚರ್ ಸಾಲದು ಅಂತ ನೀನ್ ಬೇರೆ. ಇಲ್ಲ್ ನೋಡು, ಕಾಲ್ನ ಎತ್ತಿ ಹಾಗೆ ಐಸ್ ನೀರಲ್ಲಿ ಇಡು, ಎಲ್ಲ ಸರಿ ಹೋಗುತ್ತೆ. ನೀನ್ ಮೂಸಿಡಿಗಿಷ್ಟು